ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ಬ್ಯಾಕ್ ಟು ಸ್ಕೂಲ್, ಬ್ಯಾಕ್ ಟು ವರ್ಕ್ ಎಂಬುದಾಗಿ ಈ ವರ್ಷದ ಎಲ್ಲ ರಜೆ ದಿನಗಳನ್ನು ಸಂತೋಷದಿಂದ ಕಳೆದು ಮಕ್ಕಳು ಮತ್ತೆ ಅವರ ಶಾಲೆಗಳಿಗೆ ಹೆಜ್ಜೆ ಇಡುವಂಥ ದಿನ ಸಂದರ್ಭವಾಗಿದೆ. ಹೌದು ಪ್ರಿಯರಾದ ದೇವ ಮಕ್ಕಳೇ, ನೋಡುವುದಾದರೆ ಮಕ್ಕಳು ಈ ದಿನ ಯಾವುದೋ ಒಂದು ಹೊಸ ಹಂತಕ್ಕೆ, ಅಂದರೆ ಅವರಿಗೆ ಒಂದು ತಾವು ಹಿಂದೆ ಇದ್ದ ತರಗತಿಯಿಂದ ಮುಂದಿನ ಹಂತಕ್ಕೆ ಒಂದು ಪ್ರಮೋಷನ್ ಅವರಿಗೆ ದೊರಕಿದೆ. ಒಂದು ಸಂತೋಷ ಅವರಲ್ಲಿದೆ. ಈ ಹೊಸ ವರ್ಷದಲ್ಲಿ ಅವರಿಗೆ ಹೊಸ ಸ್ನೇಹಿತರು, ಹೊಸ ಪುಸ್ತಕ, ಹೊಸ ಶಿಕ್ಷಕರು, ಹೊಸ ವಾತಾವರಣ ಅಥವಾ ಹೊಸ ಕನಸುಗಳು ಅವರಲ್ಲಿ ಉಂಟಾಗಬಹುದು. ಇವೆಲ್ಲವನ್ನು ನೋಡುವಾಗ ಈ ಮಕ್ಕಳು ಈ ಹಂತಕ್ಕೆ ಬರುವುದಕ್ಕೆ ಮೊದಲು ಒಂದು ಪರೀಕ್ಷೆಯನ್ನು ದಾಟಿ ಬರಬೇಕಾಗಿತ್ತು. ಅಂದರೆ ಅವರ ಹಿಂದಿನ ಹಂತವನ್ನು ಮುಗಿಸಲು ಅವರು ಪರೀಕ್ಷೆಯನ್ನು ಎದುರಿಸಬೇಕಿತ್ತು. ಅದೇ ರೀತಿಯಲ್ಲಿ ಆತ್ಮಿಕ ಜೀವಿತದಲ್ಲಿ ಹೋರಾಡುತ್ತಿರುವ ನಾವೆಲ್ಲರೂ ಕೂಡ ನಮಗೆ ಪರಲೋಕವೆಂಬ ಒಂದು ಹೊಸ ನಿರೀಕ್ಷೆ ಇದೆ. ಅದನ್ನು ಪಡೆಯಬೇಕಾದರೆ ನಾವು ಕೂಡ ಈ ಹೊಸ ಅನುಭವಕ್ಕೆ ಬರಬೇಕಾದರೆ, ಪರಲೋಕದ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾದರೆ, ವಾಕ್ಯದಲ್ಲಿ ನೋಡಬಹುದು. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು, ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ಎಂಬುದಾಗಿ. ಪ್ರಿಯರಾದ ದೇವ ಮಕ್ಕಳೇ, ಮುಂದಿನ ಹಂತಕ್ಕೆ ಹೋಗಬೇಕಾದರೆ ನಮ್ಮ ಜೀವನದಲ್ಲಿ ಎದುರಾಗುವ ಪರೀಕ್ಷೆಗಳನ್ನು, ಸವಾಲುಗಳನ್ನು ನಾವು ಧೈರ್ಯದಿಂದ ಕ್ರಿಸ್ತನ ಬಲದಿಂದ ಎದುರಿಸಿ ಪಡೆದುಕೊಳ್ಳೋಣ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.